ಯಾಕೆ? ಯಾಕಂದ್ರೆ ನೀವು 2 ವರ್ಷ ಬ್ಯಾನ್ ಆಗಿದ್ರಲ್ಲ ಅದಕ್ಕೆ. ನಿಮ್ ಹತ್ರ ಬರೀ ಒಂದೇ ಒಂದ್ ಕಪ್ ಐತೆ. ಚೋಟಾ ಭೀಮಲ್ ರಾಜು ಅವನಲ್ಲ, ಅವ್ನ್ ತಲೆಲೆ 2 ಕೂದ್ಲೈತೆ, ಆದ್ರೆ ನಿಮ್ ಹತ್ರ ಒಂದೇ ಒಂದ್ ಕಪ್ ಐತೆ. ಅವ್ನ್ ತಲೆಯಲ್ಲಿ 2 ಕೂದ್ಲು ಯಾಕೈತೆ ಹೇಳು? ಯಾಕೆ? ಯಾಕಂದ್ರೆ ನೀವು 2 ವರ್ಷ ಬ್ಯಾನ್ ಆಗಿದ್ರಲ್ಲ ಅದಕ್ಕೆ. ಅದೆಲ್ಲ ಬಿಡು, ನಾನ್ ಮೊನ್ನೆ ಕೆಲ್ಸಕ್ಕೆ ಗಾಡಿಲಿ ಹೋಗ್ತಾ ಇದ್ದೆಪ್ಪ, ಸಡನ್ ಆಗಿ ಸಿಗ್ನಲ್ ಬಿಟ್ಬಿಡ್ತು. ಕೌಂಟ್ ಡೌನ್ ನೋಡ್ತೀನಿ, 49 ಇಂದ ಸ್ಟಾರ್ಟ್ ಆಗೈತೆ. 49 ಇಂದ ಗೊತ್ತಾಯ್ತಾ? 49. ಅದೆಲ್ಲ ಬಿಡಪ್ಪ, ನಿಂಗೆ ಮ್ಯಾಗಿ ಗೊತ್ತಾ? ಮ್ಯಾಗಿ ಗೊತ್ತು. ಇಪ್ಪಿ ಮ್ಯಾಗಿ ಎಲ್ಲ ಇನ್ನೊಂದ್ ಬರುತ್ತೆ ಗೊತ್ತಾ? ಗೊತ್ತು, ಯೆಲ್ಲೋ ಕಲರ್. ಅದ್ ಎಷ್ಟ್ ನಿಮಿಷಕ್ಕೆ ರೆಡಿ ಆಗುತ್ತೆ ಹೇಳು? ಅದ 2 ನಿಮಿಷ ರೆಡಿ ಆಗುತ್ತೆ. ಗೊತ್ತಲ್ಲ, 2. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ 18 ವರ್ಷದಿಂದ ಲಾಲಿಪಾಪ್ ಚೀಪ್ತಾ ಇದ್ದ. ಈಗ ಮೊನ್ನೆ ರೀಸೆಂಟ್ ಆಗಿ ಅವ್ರ ಅಮ್ಮ ಕಪ್ ಐಸ್ ಕೊಡ್ಸಿದ್ರು. ಕಪ್ ಐಸ್ ಅಲ್ಲಿವರೆಗೂ ಲಾಲಿಪಾಪ್ ಚೂಪ್ತಾ ಇದ್ದ. ನಮ್ಮನೆ ಹತ್ರ ಇರೋ ಒಬ್ಬ ಹುಡ್ಗ ಇಲ್ಲಿ ಗೇಮ್ ಆಡು ಅಂದ್ರೆ ಚೀಟಿಂಗ್ ಮಾಡ್ತಿದಂತ 2 ವರ್ಷ ರಿಮೈಂಡ್ ರೂಮ್ ಹಾಕ್ಬಿಟ್ಟಿದ್ರು. ಮಾಡಕ್ ಕೆಲಸ ಇಲ್ಲ, ಊಟ ಮಾಡಿ ಮಲ್ಕೊಳ್ಳಿ. ನಿನಗ್ ಮಾಡಕ್ ಕೆಲಸ ಹೋಗಿ ಪಾರ್ಕ್ ಹೋಗಿ ಆಟ ಆಡ್ಕೊಳ್ಳಿ. ಈಗ ಫೋನ್ ಐತೆ, ಯಾಕೋ ಹೇರ್ ಕಟ್ ಮಾಡ್ಸಿಲ್ಲ? ದುಡ್ಡು ಕೊಡಿ ಮಾಡಿಸ್ತೀನಿ. ಇರು, ರಾಧಿಕಾ ಮ್ಯಾಮ್ ಹತ್ರ ಹೋಯ್ತೀನಿ. ಅದ್ ನೀವು ಡೈಲಿ ಕಾಲೇಜ್ ಆದ್ಮೇಲೆ ಪಾರ್ಕ್ ಹತ್ರ ಹೋಗ್ತೀರಾ? ಹೋಮ್ ವರ್ಕ್ ಬರ್ದಿಲ್ಲ ಅಂದ್ರೆ ಮತ್ತೆ ಏಂತಕ್ ಬರ್ತೀರಾ ಕ್ಲಾಸ್ಗೆ? ಫೀಸು ನಮ್ಮಪ್ಪ ಕಟ್ತಾರೆ. ಇಂಟರ್ನಲ್ಸ್ಗೆ ನನ್ನ ಹತ್ರನೇ ಬರ್ಬೇಕು, ಅದ್ರಲ್ಲಿ ಕಟ್ ಮಾಡ್ತೀನಿ. ಮಾಡ್ಕೊಳ್ಳಿ, ನನ್ಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಸಾಕು. ಎಕ್ಸಾಮ್ ಅಲ್ಲಿ ಅದ್ ಹೆಂಗ್ ಕಾಪಿ ಮಾಡ್ತೀನಿ ಅನ್ಬಿಟ್ಟು ನಾನು ನೋಡ್ತೀನಿ. ಪರವಾಗಿಲ್ಲ, ನಾನು ಓದ್ಬಿಟ್ಟು ಪಾಸ್ ಆಗ್ತೀನಿ. ಅಸೈನ್ಮೆಂಟ್ ಮಾಡೋದು ಮರ್ತೋದೆ, ಬೆಳಿಗ್ಗೆ ಊಟ ಮಾಡೋದು ಮರ್ತಿಲ್ವಾ? ಇಲ್ಲ. ಅಮ್ಮ, ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋಣ ಅಂತಿದ್ದೀನಿ. ಟ್ರಿಪ್ ಎಲ್ಲಿಗೆ? ಕೊಡೈಕೆನಾಲ್ಗೆ. ಕೊಡೈಕೆನಾಲ್ ಎಲ್ಲ ಫಸ್ಟೇ ಬೆಟ್ಟ ಇರೋ ಜಾಗ. ನೀನೊಬ್ಬ ಕೋತಿ, ನಿನ್ ಫ್ರೆಂಡ್ಸ್ ಬೇರೆ ಕೋತ್ ನನ್ ಮಕ್ಳು. ಯಾರಾದ್ರೂ ತಳ್ಳಿ ನೀನ್ ಬೆಟ್ಟದಿಂದ ಕೆಳಗ್ ಬಿದ್ದು ಸತ್ತೋದ್ರೆ ಬೇಡ. ಹಾಗಿದ್ರೆ ಗೋವಾಗ್ ಹೋಗ್ತೀವಿ. ಗೋವಾದ ಫಸ್ಟೇ ಬೀಚ್ ಇರೋ ಜಾಗ. ನಿನಗ್ ಬೇರೆ ಈ ಜಾಗಕ್ ಬರಲ್ಲ. ನೀರಲ್ಲಿ ಆಟ ಆಡೋವಾಗ ನೀರಲ್ಲಿ ಮುಳುಗ್ಬಿಟ್ಟು ನೀನ್ ಸತ್ತೋಗ್ಬಿಟ್ರೆ ಬೇಡ. ಹಾಗಿದ್ರೆ ಜೋಗ್ ಫಾಲ್ಸ್ ಹೋಗ್ತೀವಿ. ನೀರು ಬೇಡ, ಬೆಟ್ಟ ಬೇಡ ಅಂದ್ರೆ ನೀರು ಬೆಟ್ಟ 2 ಮಿಕ್ಸ್ ಆಗಿರೋ ವಾಟರ್ ಫಾಲ್ ಹೇಳ್ತಿದ್ಯಲ್ಲೋ. ಕಾಲ್ ಜಾರಿ ಕೆಳಗ್ ಬಿದ್ದು ಸತ್ತೋಗ್ಬಿಡ್ತೀಯ. ಬೇಡ. ಬಂದರ್ಘಟ್ಟ ಝೂಗೆ. ಹೊನ್ನೂರ್ಘಟ್ಟ ಝೂನ? ಅಲ್ಲಿರೋ ಹುಲಿ ನಿನ್ನ ಕಚ್ಚಿ, ಆನೆ ನಿನ್ನ ತುಳಿದು, ಕರಡಿ ಬಂದು ನಿನ್ನ ತಿನ್ಬಿಟ್ರೆ ಸತ್ತೋಗ್ಬಿಡ್ತೀಯ. ಬೇಡ. ಅಂತರಗಂಗೆ ಓಕೆನಾ? ಅಂತರಗಂಗೆಯಲ್ಲಿ ಫಸ್ಟೇ ಗುಹೆಗಳು ಜಾಸ್ತಿ. ಗುಹೆಯಲ್ಲಿ ನೀನ್ ಕಳ್ದೋಗಿ ಕಲ್ ನಿನ್ ತಲೆ ಮೇಲೆ ಬಿದ್ದು ನೀನ್ ಸತ್ತೋಗ್ಬಿಟ್ರೆ ಬೇಡ. ಹಾಗಿದ್ರೆ ಬಾಯ್ಸ್ ಎಲ್ರು ಕಾರಲ್ಲಿ ಒಂದ್ ರೈಡ್ ಹೋಗ್ಬಿಡ್ತೀವಿ. ಕಾರಲ್ಲಿ ನೀವ್ ಹೋಗೋವಾಗ ಯಾರ್ದಾದ್ರು ಗುದ್ದಿ ಆಕ್ಸಿಡೆಂಟ್ ಆಗಿ ನೀವು ಸತ್ತೋಗ್ಬಿಟ್ರೆ ಬೇಡ. ಇಲ್ಲೇ ಪಕ್ಕದ ಬೀದಿವರೆಗೂ ವಾಕಿಂಗ್ ಹೋಗ್ಬರಲ್ಲ. ನಡ್ಕೊಂಡು ಹೋಗೋವಾಗ ನಿಮ್ ಯಾರಾದ್ರೂ ಗುದ್ದಿ ನೀನ್ ಸತ್ತೋಗ್ಬಿಟ್ರೆ ಬೇಡ. ಲೋ ಮಚ, ನಾನ್ ಟ್ರಿಪ್ ಬರ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಪ್ರಕಾರ ನಾನ್ ಮನೆಯಿಂದ ಆಚೆ ಬಂದ್ರೆ ಸತ್ತೋಗ್ಬಿಡ್ತೀನಂತೆ. ಅಮ್ಮ, ಚಿಕ್ಕಪ್ಪ ಕೊಡಿ 500 ರೂಪಾಯಿ ಕೊಡ್ತೀನಿ ಅಂದಲ್ಲ, ಎಲ್ಲಮ್ಮ 500 ರೂಪಾಯಿ? ಎಲ್ಲಮ್ಮ ಕೊಡ್ಮ, ನಂದು 500 ರೂಪಾಯಿ. ಯಾಕಮ್ಮ ಹಿಂಗ್ ಆಟಾಡ್ತಾ ಇದ್ಯಾ? ಕೊಡ್ಮ ಬೇಗ. ಅಯ್ಯೋ, ನಂಗೆ ಕಾಸು ಕಿತ್ಕೊಬಿಡಲ್ಲಪ್ಪ. ಅಯ್ಯೋ ಅಪ್ಪ, ಈಸ್ಕೊಡಪ್ಪ ನಮ್ಮ ಅಮ್ಮ ಹತ್ರ ಪ್ಲೀಸ್ ಅಪ್ಪ. ಇರು ಮಗನೇ, ಅವ್ರು ಹೋದ್ಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಮೋಸ ಮಾಡ್ಬಿಟ್ಟಲ್ಲಮ್ಮ. ಯಾಕಮ್ಮ, ನಾನು ಏನ್ ಅನ್ಯಾಯ ಮಾಡಿದ್ದೆ ನಿಂಗೆ? 500 ರೂಪಾಯಿ ಕಾಚ ತಗೋಬೇಕಂತಿದ್ದೆಮ್ಮ, ಕೊಡ್ಮ. ಬಹಳ ಬೇಜಾರಾಗುತ್ತೆ ಗುರು ಈ ಮನ್ಸಿಗೆ. ಯಾಕಂದ್ರೆ ರಾತ್ರಿ ಕಾನ್ಸಲ್ ಮದುವೆ ಆಗಿರ್ತೀನಿ, ಬೆಳಗ್ಗೆ ನೋಡಿದ್ರೆ ಹೆಂಡ್ತಿನೇ ಇರಲ್ಲ.